ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು 400 ಮಿಲಿಯನ್ ಕನಸುಗಳು ಅಥವಾ 400 ಮಿಲಿಯನ್ ಡ್ರೀಮ್ಸ್ ಅನ್ನುವಂಥದ್ದು. ಇದು ಒಂದು ರಿಪೋರ್ಟ್ ನ ಒಂದು ನೇಮ್ ಆಗಿರುತ್ತೆ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ EAC ಅಂತ ನಾವೇನ್ ಕರಿತೀವಿ, ಅಥವಾ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು PM ಅಥವಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನಾವೇನ್ ಕರಿತೀವಿ, ಪ್ರಧಾನಮಂತ್ರಿಗಳಿಗೆ ಇರುವಂತಹ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಅವರು ಒಂದು ರಿಪೋರ್ಟ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಆ ರಿಪೋರ್ಟ್ ಹೆಸರು ಬಂದು 400 ಮಿಲಿಯನ್ ಡ್ರೀಮ್ ಪಬ್ಲಿಷ್ ಮಾಡಿದೆ. ಸೊ ಅದರ ಪ್ರಕಾರ ದೇಶದಲ್ಲಾಗುವಂತಹ ದೇಶೀಯ ವಲಸೆ ಏನಿದೆ, ಅಂದ್ರೆ ಡೊಮೆಸ್ಟಿಕ್ ಮೈಗ್ರೆಂಟ್ಸ್ ಅಥವಾ ಮೈಗ್ರೇಷನ್ ನಾವೇನ್ ಕರಿತೀವಿ, ಸೊ ಅದರಲ್ಲಿ ಒಂದು ರಿಪೋರ್ಟ್ ಅನ್ನ ತಯಾರಿಸಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರಿಪೋರ್ಟ್ಗೆ ಯೂಶಲಿ ಸೊ ಏನಿದು 400 ಮಿಲಿಯನ್ಸ್ ಅಥವಾ 400 ಮಿಲಿಯನ್ ಕನಸುಗಳು ಅಂತ ನೋಡೋದಾದ್ರೆ, ದೇಶೀಯ ವಲಸೆ ಅಂತ ನಾವೇನ್ ಕರಿತೀವಿ ಅಥವಾ ಡೊಮೆಸ್ಟಿಕ್ ಮೈಗ್ರೇಷನ್ ಅಥವಾ ಮೈಗ್ರೆಂಟ್ಸ್ ಅಂತ ನಾವೇನ್ ಕರಿತೀವಿ, ಅವರ ಒಂದು ಅಧ್ಯಯನ ಮಾಡಿ ಒಂದು ತಯಾರಿಸಿರುವಂತಹ ರಿಪೋರ್ಟ್ ಅಥವಾ ವರದಿಗೆ ಈ ಒಂದು 400 ಮಿಲಿಯನ್ಸ್. ಸೊ ಆ ದೃಷ್ಟಿಯಿಂದಾಗಿ ದಿನವಿತ್ತು. ಸೊ ಏನಿದು ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು PM ಅವರು ಏನಿದ್ದಾರೆ, ಸೊ ಅವರು ತಯಾರಿಸಲ್ಪಟ್ಟಂತಹ ಈ ವರದಿಯ ಒಂದು ಮುಖ್ಯಾಂಶಗಳು ನಾವೇನು ಅಂತ ನೋಡ್ತಾ ಹೋದಾಗ, ವಲಸಿನಲ್ಲಿ ಕಮ್ಮಿ ಆಗಿರುವಂತದ್ದು, ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವಂತಹ, ಅಂದ್ರೆ ಒಂದು ದೇಶೀಯ ಎಲ್ಲೆ ಒಳಗೆ, ಅಂದ್ರೆ ಏನು ಒಂದು ದೇಶದ ಬಾರ್ಡರ್ ಇರುತ್ತೆ, ಗಡಿ ಇರುತ್ತೆ, ಗಡಿ ಒಳಗಡೆನೆ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಅಥವಾ ರಾಜ್ಯದಿಂದ ನಗರಕ್ಕೆ, ನಗರದಿಂದ ರಾಜ್ಯಕ್ಕೆ, ಹೀಗೆ ಒಂದು ದೇಶದೊಳಗನೆ ಆಗುವಂತಹ ವಲಸೆಯನ್ನು ನಾವು ದೇಶೀಯ ವಲಸೆ ಅಂತ ಕರಿತೀವಿ. ಈ ದೇಶೀಯ ವಲಸೆನಲ್ಲಿ ಅರೌಂಡ್ ಕಮ್ಮಿ ಆಗಿದೆ, 12% ಅಷ್ಟು, ಅಂದ್ರೆ ಕಂಪೇರ್ ಟು 2011 ಇವರು ಡೇಟಾವನ್ನು ಕಂಪೇರ್ ಮಾಡಿದ್ದಾರೆ 2023. ಸೊ ಅದಕ್ಕೂ ಇದಕ್ಕೂ ಇರುವಂತಹ ಡಿಫರೆನ್ಸ್ ವೈಸ್ ನೋಡ್ತಾ ಬಂದಾಗ 12% ಅಷ್ಟು ಕಂಪೇರ್ ಟು 11 ಆದಂತಹ ಒಂದು ವಲಸೆ ಏನಿದೆ, ಅಲ್ಲಿ ಅರೌಂಡ್ ರಫ್ಲಿ ನಮಗೆ 45.58 ಕೋಟಿ ಜನರು ವಲಸೆಯನ್ನು ಹೋಗ್ತಾ ಇದ್ರು. ಬಟ್ ಈಗ ಅದು ಕಮ್ಮಿ ಆಗಿ ಅರೌಂಡ್ 40.20 ಕೋಟಿಗಳಿಗೆ ನಾವು ಅದನ್ನ ವಲಸೆಯನ್ನು ಕಾಣ್ತಾ ಇದೀವಿ. ಅಂದ್ರೆ ವಲಸೆ ಒಟ್ಟಾರೆಯಾಗಿ ದೇಶೀಯ ಒಳಗೆ ಇರುವಂತಹ ಅಥವಾ ದೇಶದ ಒಳಗಾಗುವಂತಹ ವಲಸಿನಲ್ಲಿ 12% ಅಷ್ಟು ಕಡಿಮೆಯನ್ನ ಕಾಣ್ತಾ ಇದೀವಿ. ಸೊ ಅದು ನಮಗೆ ಗೊತ್ತಿರುವಂತದ್ದು. ಅದ್ರ ಜೊತೆಗೆ ಈ ವಲಸೆ ಹೋಗುವ ದರದಲ್ಲೂ ಕೂಡ ಒಂದಷ್ಟು ಕಮ್ಮಿ ಆಗಿರುವಂತದ್ದು. ಅಂದ್ರೆ ವಲಸೆ ಹೋಗುವ ದರ ಅಂದ್ರೆ ವಲಸೆ ಬರುವ ಮತ್ತು ವಲಸೆ ಹೋಗುವ ವ್ಯಕ್ತಿಗಳ ಒಂದು ನಡುವಿನ ವ್ಯತ್ಯಾಸವೇನಿರುತ್ತೆ ಅದನ್ನು ವಲಸೆ ದರ ಅಥವಾ ಮೈಗ್ರೇಷನ್ ರೇಟ್ ಅಂತ ಕರಿತೀವಿ. ಅದರಲ್ಲೂ ಕೂಡ ಅರೌಂಡ್ ರಫ್ಲಿ ನಿಮ್ಗೆ 37.11 ಅಲ್ಲಿ ಇತ್ತು, 37% ಇದ್ದಿದ್ದು 2023 ಅದು 28% ಅಷ್ಟು ಕಮ್ಮಿ ಆಗಿದೆ. ಸೊ ಅದು ಕೂಡ ನೀವು ಹೋಲಿಕೆಯನ್ನು ನೋಡ್ತಾ ಬರ್ಬೋದು. ಇನ್ನು ಅತಿ ಹೆಚ್ಚು ವಲಸೆಯನ್ನ ಆಕರ್ಷಿಸುವಂತಹ, ಹೆಚ್ಚು ವಲಸಿಗರನ್ನ ಇನ್ವೈಟ್ ಮಾಡ್ಕೋತಿರುವಂತಹ ಯಾವ ರಾಜ್ಯಗಳು ಅಂತ ನೋಡ್ತಾ ಬಂದಾಗ, ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಥವಾ ರಾಜಸ್ಥಾನ ಆಗಿರ್ಬೋದು, ಅದ್ರ ಜೊತೆಗೆ ಕರ್ನಾಟಕ, ದಕ್ಷಿಣ ಭಾರತದಲ್ಲಿರುವಂತಹ ಕರ್ನಾಟಕ, ಈ 3 ರಾಜ್ಯಗಳು ಅತಿ ಹೆಚ್ಚು ವಲಸಿಗರನ್ನ ಆಕರ್ಷಣೆ ಮಾಡ್ತಾ ಇದ್ದಾವೆ, ಅಥವಾ ಈ ರಾಜ್ಯಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ವಲಸಿಗರು ಹೋಗ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಬರ್ಬೋದು. ಇನ್ನು ನಗರ ಕೇಂದ್ರಿತ ವಲಸೆಯನ್ನು ನೋಡೋದಾದ್ರೆ, ಅಥವಾ ಏನು ಸಿಟಿ ಬೇಸ್ಡ್ ಮೈಗ್ರೇಷನ್ ಅನ್ನು ನೋಡಿದ್ರೆ, ಅತಿ ಹೆಚ್ಚು ಡೆಲ್ಲಿನಲ್ಲಿ, ಅಂದ್ರೆ ಡೆಲ್ಲಿ ಸಿಟಿಗಾಗಿರ್ಬೋದು, ಅದ್ರ ಜೊತೆಗೆ ಮುಂಬೈ ಆಗಿದೆ, ಮುಂಬೈ ಜೊತೆಗೆ ಬೆಂಗಳೂರು ಜೊತೆಗೆ ಚೆನ್ನೈ ಅಂಡ್ ಹೈದರಾಬಾದ್, ಈ ಸಿಟಿಗಳಿಗೆ, ಅಂದ್ರೆ ಡೆಲ್ಲಿ, ಮುಂಬೈ, ಬ್ಯಾಂಗ್ಳೂರ್, ಚೆನ್ನೈ ಅಂಡ್ ಹೈದರಾಬಾದ್ ಸಿಟಿಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ವಲಸಿಗರು ಬರ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ನೋಡ್ತಾ ಬರ್ಬೋದು. ಅಂಡ್ ಮುಂಬೈ, ಬ್ಯಾಂಗ್ಳೂರ್, ಹೌರಾ, ಈ ಏನಲ್ಲಿ ಕೋಲ್ಕತ್ತಾ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನು ಹೌರಾ ಸಿಟಿ ಅಂತ ಕೂಡ ಕರಿತೀವಿ, ಇಲ್ಲಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ವಲಸಿಗರನ್ನು ಆಕರ್ಷಿಸುವಂತಹ ಡಿಸ್ಟ್ರಿಕ್ಟ್ಗಳು ಅಥವಾ ಜಿಲ್ಲೆಗಳು ಅಂತ ನಾವು ನೋಡ್ತಾ ಇದೀವಿ. ಇನ್ನು ಉದಯೋನ್ಮುಖ ವಲಸೆ ಮಾರ್ಗಗಳು, ರೂಟ್ಸ್ ಗಳನ್ನು ನೋಡ್ತಾ ಇದ್ರೆ, ಯೂಶಲಿ ಕಾರಿಡಾರ್ಸ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಉತ್ತರ ಪ್ರದೇಶ ಟು ದೆಹಲಿ ಇದೊಂದು ಕಾರಿಡಾರ್ ಆಗಿರುತ್ತೆ, ಗುಜರಾತ್ ಟು ಮಹಾರಾಷ್ಟ್ರ ಒಂದು ಕಾರಿಡಾರು, ತೆಲಂಗಾಣ ಟು ಆಂಧ್ರ ಪ್ರದೇಶ ಒಂದು ಕಾರಿಡಾರು, ಬಿಹಾರ್ ಟು ಡೆಲ್ಲಿ ಒಂದು ಕಾರಿಡಾರ್, ಈ ಪ್ರಮಾಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಲಸೆಯನ್ನು ನಾವು ನೋಡುವಂಥದ್ದು. ಇನ್ನು ಕಾಲೋಚಿತ ಅಥವಾ ಸೀಸನಲ್ ಒಂದು ಮೈಗ್ರೇಷನ್ ಅನ್ನ ಪ್ರವೃತ್ತಿಗಳೇನೇ ನೋಡ್ತಾ ಬಂದಾಗ, ಏಪ್ರಿಲ್ ಟು ಜೂನ್ ಏನಿದೆ, ಈ ಒಂದು ಸಮಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಲಸೆಯನ್ನ ನಾವು ನೋಡುವಂಥದ್ದು. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನು ನವೆಂಬರ್ ಟು ಡಿಸೆಂಬರ್, ಎರಡನೇ ಹಂತದಲ್ಲಿ ನವೆಂಬರ್ ಟು ಡಿಸೆಂಬರ್ ಹಂತದಲ್ಲೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ವಲಸೆಯನ್ನು ಕಾಣ್ತೀವಿ. ಬಟ್ ಜನವರಿನಲ್ಲಿ ಅತಿ ಕಡಿಮೆ ಮಟ್ಟದ, ಇಡೀ ವಾರ್ಷಿಕವಾಗಿ, ಇಡೀ ಒಂದು ಆನ್ಯುವಲಿ ಒಂದು ಜಾನ್ವರಿನಲ್ಲಿ ತುಂಬಾನೇ ಲೋಯೆಸ್ಟ್ ವಲಸೆಯನ್ನು ನಾವು ಈ ಒಂದು ವರದಿಯ ಒಂದು ಮುಖ್ಯಾಂಶಗಳಾಗಿರುತ್ತೆ. ಇನ್ನು ಈ ಒಂದು ವಲಸೆ ಇಳಿಮುಖ ಆಗೋದ್ರಿಂದ ಏನೆಲ್ಲ ಕಾರಣಗಳೇನೇನಿದೆ ಅಂತದ್ದು ನೋಡ್ತಾ ಬಂದಾಗ, ಇಳಿಮುಖ ಆಗೋದಕ್ಕೆ ಇತ್ತೀಚೆಗೆ ನಮಗೆ ಏನು ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿರುವಂತಹ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಆಗಿರ್ಬೋದು, ಅಥವಾ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಗಳಾಗಿರ್ಬೋದು, ಇವೆಲ್ಲದರ ಮೂಲಕ
ವರ್ಧಿತ ಮೂಲ ಸೌಕರ್ಯ ಆಗಿರ್ಬೋದು ಅಂಡ್ ಆಯುಷ್ಮಾನ್ ಭಾರತ್ ಅಥವಾ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಮೂಲಕ ಉತ್ತಮ ಆರೋಗ್ಯ ಸೇವೆಗಳಾಗಿರ್ಬೋದು ಅಂಡ್ ವಲಸೆ ಮೂಲದ ಪ್ರದೇಶಗಳಲ್ಲಿ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಮೂಲಕ ಶಿಕ್ಷಣ ಮತ್ತು ಸಂಪರ್ಕದಲ್ಲಿನ ಪ್ರಗತಿಯಂತಹ ಯೋಜನೆಗಳ ಮೂಲಕ ಒಂದು ಸುಧಾರಿತ ಸ್ಥಳೀಯ ಆರ್ಥಿಕ ಅವಕಾಶಗಳನ್ನು ಸ್ಥಾಪನೆ ಮಾಡಿರೋದ್ರ ಮೂಲಕ ಒಂದು ವಲಸೆಯನ್ನ ಕಮ್ಮಿ ಮಾಡ್ತಾ ಇದೆ. ಸೊ ಯಾಕೆ ನಾವು ವಲಸೆ ಹೋಗ್ಬೇಕು ಅಂದ್ರೆ ಆ ಪ್ರದೇಶದಲ್ಲಿ ಶಿಕ್ಷಣ ಆಗಿರ್ಬೋದು ಅಥವಾ ಒಂದು ಆರ್ಥಿಕ ಸವಲತ್ತುಗಳಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಇವೆಲ್ಲವೂ ಕೊರತೆ ಇದ್ದಾಗ ಮಾತ್ರ ನಾವು ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂಥದ್ದು. ಅವೆಲ್ಲವೂ ಕೂಡ ನನ್ನ ಪ್ರದೇಶದಲ್ಲೇ ನಾನಿರುವ ಜಾಗದಲ್ಲಿ ಸಿಗ್ತಾ ಇದೆ ಅಂದಾಗ ನಾನು ವಲಸೆ ಹೋಗುವಂಥದ್ದು ಕಮ್ಮಿ ಆಗತ್ತೆ. ಸೊ ಇದು ಸಂಚು. ಇನ್ನೊಂದು, ಈ ವಲಸೆ ಕಮ್ಮಿ ಆಗೋದ್ರಿಂದ ಯಾವೆಲ್ಲ ಪರಿಣಾಮಗಳು ಉಂಟಾಗತ್ತೆ ಅಂತ ನೋಡ್ತಾ ಬಂದಾಗ ಆರ್ಥಿಕ ಪರಿಣಾಮಗಳು ಅಂತ ಕರೀತೀವಿ. ಅಂದ್ರೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬನೆ ಆಗಿರುವಂತಹ ಪ್ರದೇಶಗಳಲ್ಲಿ, ಕೈಗಾರಿಕೆಗಳಲ್ಲಿ ಒಂದು ಕಾರ್ಮಿಕರ ಕೊರತೆಯನ್ನು ಉಂಟಾಗ್ತಾ ಬರ್ಬೋದು. ಅಂಡ್ ವಲಸೆ ಕಮ್ಮಿ ಆಗೋದ್ರಿಂದ ಗ್ರಾಮೀಣ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಶಿಕ್ಷಣ, ಆರೋಗ್ಯ ಆಗಿರ್ಬೋದು, ಮೂಲಸೌಕರ್ಯ ಆಗಿರ್ಬೋದು, ಇದರಲ್ಲಿ ಹೆಚ್ಚು ಬೇಡಿಕೆಯನ್ನು ಕಾಣ್ತಾ ಬರ್ಬೋದು. ಇನ್ನು ಜನಸಂಖ್ಯೆಯನ್ನು ನೋಡ್ತಾ ಬಂದಾಗ ನಗರೀಕರಣ, ಅಂದ್ರೆ ಜನಸಂಖ್ಯೆ ನಗರಗಳಿಗೆ ಬರೋದು ಕಮ್ಮಿ ಆಗ್ತಾ ಬಂದಾಗ ನಗರೀಕರಣದ ಒಂದು ಪ್ರಮಾಣವೂ ಕೂಡ ಕಮ್ಮಿ ಆಗ್ಬೋದು ಅನ್ನುವಂಥದ್ದು ಒಂದು ರೀಸನ್ ಅಂತಾರೆ ಕೆಲವರು. ಇನ್ನು ಈ ವಲಸಿಗರ ಈ ಮೈಗ್ರೇಷನ್ ಆಗ್ತಾ ಇದ್ದಾರೆ, ಸೊ ಅವರಿಗೆ ಸರ್ಕಾರ ಕೈಗೊಂಡಂತಹ ಒಂದಷ್ಟು ಸ್ಕೀಮ್ಸ್ಗಳು ಅಥವಾ ಪ್ರೋಗ್ರಾಮ್ಗಳಿದಾವೆ. ಯಾವ್ದು ಅಂತ ನೋಡಿದಾಗ ಸ್ವನಿಧಿ ಅಂತ ಕರಿತೀವಿ, ಅಥವಾ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ ಕರಿತೀವಿ, ಅದಾಗಿರ್ಬೋದು. ಅಥವಾ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಕರಿತೀವಿ, ಅಥವಾ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಆಗಿರ್ಬೋದು. ಒಂದು ರಾಷ್ಟ್ರ ಒಂದು ಪಡಿತರ ಅಂದ್ರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ಮೇರಾ ರೇಷನ್ ಅಪ್ಲಿಕೇಶನ್ ಆಗಿರ್ಬೋದು. ಇವೆಲ್ಲವೂ ಕೂಡ ವಲಸಿಗರನ್ನ ಗಮನದಲ್ಲಿಟ್ಟುಕೊಂಡು, ವಲಸೆ ಹೋಗುವವರನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತೆಗೆದುಕೊಂಡಂತ ಉಪಕ್ರಮಗಳಾಗಿರ್ತವೆ. ಇದ್ರ ಜೊತೆಗೆ ನಾವು ಅವಾಗ ನೋಡಿದಂತಹ ಎಕನಾಮಿಕ್ ಅಡ್ವೈಸರಿ ಕಮಿಟಿ ಟು ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಏನು ಅಂತ ನೋಡ್ತಾ ಬಂದಾಗ, ಈ ಪ್ರಧಾನಮಂತ್ರಿಗಳಿಗಾಗಿ ಇರುವಂತಹ ಒಂದು ಆರ್ಥಿಕ ಸಲಹಾ ಮಂಡಳಿ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಇದೊಂದು ಸ್ವತಂತ್ರ ಸಲಹಾ ಸಂಸ್ಥೆ ಆಗಿರುತ್ತೆ. ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳಿಗೆ ಆರ್ಥಿಕ ಮತ್ತು ಅದಕ್ಕೆ ಆರ್ಥಿಕತೆಗೆ ಸಂಬಂಧಿಸಿದ ಸಲಹೆಗಳನ್ನ ನೀಡೋದಕ್ಕೆ ಇರುವಂತಹ ಸ್ವತಂತ್ರ ಸಲಹಾ ಸಂಸ್ಥೆ ಆಗಿರುತ್ತೆ ಅಂತ ನಾವು ನೋಡ್ತಾ ಬರುವಂತದ್ದು. ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಯೂಶಲಿ ಇದು ಒಂದಷ್ಟು ಒಂದಷ್ಟು ಬೇಸಿಕ್ ಕಾರ್ಯಗಳಲ್ಲಿ ಪ್ರಧಾನಮಂತ್ರಿಗಳು ಯಾವ್ಯಾವಕ್ಕೆಲ್ಲ ರೆಫರ್ ಮಾಡ್ತಾರೆ, ಸೊ ಆ ವಿಷಯಗಳನ್ನ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಸಲಹೆ ನೀಡೋದಾಗಿರ್ಬೋದು, ಆರ್ಥಿಕ ವಿಷಯಗಳನ್ನ ಪರಿಹರಿಸೋದಾಗಿರ್ಬೋದು, ಅಥವಾ ಪ್ರಧಾನಮಂತ್ರಿಗಳು ನಿಯೋಜಿಸಿದಂತ ಕಾರ್ಯಗಳನ್ನ ನಿರ್ವಹಿಸುವಂಥದ್ದು ಈ EAC ಅಂದ್ರೆ ಅಥವಾ ಆರ್ಥಿಕ ಸಲಹಾ ಮಂಡಳಿಯ ಒಂದು ಕಾರ್ಯವಾಗಿರುತ್ತೆ. ಅಂಡ್ ಇದು ಮಾಡುವಂತಹ ಶಿಫಾರಸುಗಳು, ರೆಕಮೆಂಡೇಶನ್ಸ್ ಕೇವಲ ಸಜೆಷನ್ ರೂಪದಲ್ಲಿರುತ್ತೆ. ಅದು ಯಾವು ಕೂಡ ಕಾನೂನುಬದ್ಧವಾಗಿರಲ್ಲ. ಸೊ ಅವು ಮಾಡಲೇಬೇಕು ಅನ್ನುವಂಥದ್ದು ಏನೂ ಇರಲ್ಲ ಪ್ರಧಾನಮಂತ್ರಿಗಳಿಗೆ. ಅವ್ರು ಇಷ್ಟ ಆದ್ರೆ ಅದನ್ನ ಅನುಸರಿಸಬಹುದು. ಅದ್ರ ಜೊತೆಗೆ ನೀತಿ ಆಯೋಗ ಏನಿದೆ ಅದು ಆಡಳಿತಾತ್ಮಕ ಮತ್ತು ವ್ಯವಸ್ಥಾಪನಾ ಬೆಂಬಲವಾಗಿ ಈ ಒಂದು EAC ಅಥವಾ ಆರ್ಥಿಕ ಸಲಹಾ ಮಂಡಳಿಯ ಒಂದು ನೋಡಲ್ ಏಜೆನ್ಸಿ ಆಗಿ ಕಾರ್ಯ ಮಾಡ್ತಾ ಬರುತ್ತೆ. ಸೊ ಅಕಸ್ಮಾತ್ ನಿಮ್ಗೆ ಯಾರಾದ್ರೂ ಕೂಡ ಆರ್ಥಿಕ ಸಲಹಾ ಮಂಡಳಿ ಏನಿದೆ, ಪ್ರಧಾನಮಂತ್ರಿಗಳಿಗಾಗಿ ಇರುವಂತಹ ಆರ್ಥಿಕ ಸಲಹಾ ಮಂಡಳಿಯ ನೋಡಲ್ ಏಜೆನ್ಸಿ ಯಾವುದು ಅಂತ ನೋಡಿದ್ರೆ ಅದು ನೀತಿ ಆಯೋಗ್ ಅನ್ನುವಂಥದ್ದು ಗೊತ್ತಿರಬೇಕು. ಇದಿಷ್ಟು 400 ಮಿಲಿಯನ್ ಡ್ರೀಮ್ಸ್ ಅಥವಾ ಕನಸುಗಳು ವರದಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ವರದಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.